ನಮಸ್ಕಾರ. ಕಲಬುರಗಿ ರೌಂಡ್ ಅಪ್ಗೆ ಸ್ವಾಗತ. ನಾನು ಶುಭಾ ಎಂಪೋಲ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಮನೆಗೆ ಪೆಟ್ರೋಲ್ ಬಾಂಬ್ ಹಾಕಿ ಕುಟುಂಬಸ್ಥರ ಸಾಮೂಹಿಕ ಹತ್ಯೆಗೆ ಯತ್ನಿಸಿದ ಆರೋಪಿ ಪೊಲೀಸರಿಗೆ ಶರಣಾಗಿದ್ದಾನೆ. ಕಲಬುರಗಿ ಹೊರವಲಯದ ಕಡಣಿ ಗ್ರಾಮದಲ್ಲಿ ಕಳೆದ ನವೆಂಬರ್ 28ರಂದು ನಡೆದ ಪೆಟ್ರೋಲ್ ಬಾಂಬ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಶಿವಲಿಂಗಪ್ಪ ಕರೇಕಲ್ಲನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳ ಹೈಫೈ ಲೈಫ್ ಸೂಪರಿಂಟೆಂಡೆಂಟ್ಗೆ ಜೀವ ಬೆದರಿಕೆ ಪ್ರಕರಣದ ಹಿನ್ನೆಲೆ ಸೆಂಟ್ರಲ್ ಜೈಲಿನಿಂದ 6 ಕೈದಿಗಳನ್ನು ರಾಜ್ಯದ ವಿವಿಧ ಜೈಲುಗಳಿಗೆ ಶಿಫ್ಟ್ ಮಾಡಲಾಗಿದೆ. 2013ರಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಉಗ್ರ ಜುಲ್ಫಿಕರ್, ರೌಡಿ ಶೀಟರ್ ಬಚ್ಚನ್ ಸೇರಿ 6 ಜನ ಕೈದಿಗಳನ್ನು ಬೇರೆಡೆ ವರ್ಗಾವಣೆ ಮಾಡಲಾಗಿದೆ. ಎನ್ಐಎ ಕೋರ್ಟ್ನ ಅನುಮತಿ ಮೇರೆಗೆ ಉಗ್ರ ಜುಲ್ಫಿಕರ್ ವರ್ಗಾವಣೆ ಮಾಡಲಾಗಿತ್ತು. ಶಿವಮೊಗ್ಗ ರೌಡಿ ಶೀಟರ್ ಬಚ್ಚನ್ ಶಿವಮೊಗ್ಗ ಕೋರ್ಟ್ ಅನುಮತಿ ಮೇರೆಗೆ ವರ್ಗಾವಣೆ ಮಾಡಲಾಗಿದೆ. ಉಳಿದ 4 ಕೈದಿಗಳನ್ನು ಆಯಾ ಕೋರ್ಟ್ ಮತ್ತು ಕಾರಾಗೃಹ ಇಲಾಖೆಯ ನಿರ್ಣಯ ಮೇರೆಗೆ ಶಿಫ್ಟ್ ಮಾಡಲಾಗಿದೆ. ಬಸವಣ್ಣನವರ ನಾಡಿನಲ್ಲಿ ಹುಟ್ಟಿ ಬಸವಣ್ಣನವರಿಗೆ ಅಪಮಾನ ಮಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಲಿಂಗಾಯತ ಸಮುದಾಯದ ಮುಖಂಡರು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಒತ್ತಾಯಿಸಿದ್ದಾರೆ. ಒಳ್ಳೆಯದನ್ನು ಬಯಸ್ತಕ್ಕಂಥ, ಹಿತವನ್ನು ಬಯಸ್ತಕ್ಕಂಥ ಧರ್ಮವನ್ನು ಕೊಟ್ಟು ಆ ನಿಟ್ಟಿನಲ್ಲಿ ಇವತ್ತು ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲಿ ಬಸವ ತತ್ವವನ್ನು ಮೆಚ್ಚಿ ಅದನ್ನು ಅನುಭವಿಸಿ ಅದನ್ನು ಅನುಸಾರವನ್ನು ತಿಳ್ಕೊಂಡು ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಕೂಡ ಬಸವ ಜಯಂತಿಯನ್ನು ಆಚರಣೆ ಮಾಡೋದ್ರ ಜೊತೆಗೆ ಬಸವ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಕ್ಕಂಥ ಅನೇಕ ರಾಷ್ಟ್ರಗಳಲ್ಲಿ ನಡೀತಾ ಇದೆ. ಆದರೆ ಗುರು ಬಸವಣ್ಣನವರು ಒಂದು ಜಾತಿ, ಧರ್ಮ, ಪ್ರಾಂತಕ್ಕೆ ಸೀಮಿತವಾಗಿಲ್ಲ. ಇಡೀ ಜಗತ್ತಿನ ಪ್ರಪಂಚದ ಎಲ್ಲ ಮಾನವರಿಗೆ ಅವರ ತತ್ವಗಳನ್ನು ಅನ್ವಯಿಸ್ತಾರೆ. ಆದರೆ ಗುರು ಬಸವಣ್ಣನವರು ಜನ್ಮ ತಾಳಿರ್ತಕ್ಕಂಥ ಬಿಜಾಪುರ ಜಿಲ್ಲೆ, ಅಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಜನ್ಮಭೂಮಿ ಕೂಡ ಅದೇ ಬಿಜಾಪುರ ಜಿಲ್ಲೆ ಶಾಸಕರಾಗಿ ಪ್ರತಿನಿಧಿಸ್ತಾ ಇದ್ದಾರೆ. ಲಿಂಗಾಯತ ಧರ್ಮದಲ್ಲಿ ಜನ್ಮ ತಾಳಿರ್ತಕ್ಕಂಥ ಬಸವನಗೌಡರಿಗೆ ಯಾವುದೇ ಧರ್ಮದ ಅರಿವನ್ನ ಇಲ್ಲ, ಅವರಿಗೆ ಧರ್ಮದ ಅಧ್ಯಯನ ಕೂಡ ಇಲ್ಲ. ತಮ್ಮ ಸ್ವಾರ್ಥಕ್ಕಾಗಿ ಅವರು ಧರ್ಮವನ್ನು ಬಲಿ ಕೊಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಅವಹೇಳನ ಮಾಡ್ತಕ್ಕಂಥದ್ದು, ಇನ್ನೊಬ್ಬರನ್ನ ತುಚ್ಛವಾಗಿ ನಿಂದಿಸ್ತಕ್ಕಂಥದ್ದು ಅವರ ಒಂದು ರೂಢಿಯಾಗಿದೆ. ಇತ್ತೀಚೆಗೆ ಬೀದರ್ನಲ್ಲಿ ನಡೆದಿರ್ತಕ್ಕಂಥ ವಕ್ಫ್ ಕಾರ್ಯಕ್ರಮದ ಪ್ರತಿಭಟನೆ ವೇದಿಕೆಯಲ್ಲಿ ಬಸವಣ್ಣನವರು ನದಿಯಲ್ಲಿ ಹೊಳೆಯಲ್ಲಿ ಹಾರಿಬಿಟ್ಟು ಜೀವ ತೆತ್ತಿದ್ದಾರೆ ಅಂತಕ್ಕಂಥದ್ದು ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು. ಯಾರಿಗೆ ಯಾವುದೇ ಇತಿಹಾಸವನ್ನು ಅದೇ ಬಿಜಾಪುರ ಜಿಲ್ಲೆಯಲ್ಲಿ ಅವರ ಕಾರ್ಯಕ್ಷೇತ್ರವನ್ನು ಮಾಡಿಕೊಂಡಿರ್ತಕ್ಕಂಥ ಬಸವನಗೌಡರಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ. ಗುರು ಬಸವಣ್ಣನವರು, ಬಸವಾದಿಶರ ಬಗ್ಗೆ ನೀವು ಅಧ್ಯಯನ ಮಾಡಿದ್ದೀರಾ ಅಂತಕ್ಕಂಥ ಪ್ರಶ್ನೆ. ಗುರು ಬಸವಣ್ಣನವರು ಹೇಡಿಗಳಲ್ಲ, ಅವರೇನಪ್ಪ ಅಂದರೆ ಆತ್ಮಸಾಕ್ಷಿಯಾಗಿ ತಮ್ಮನ್ನೇ ತಾವು ಪ್ರಾರಂಭಣೆ ಮಾಡಿಕೊಂಡಿದ್ದಾರೆ. ಯೋಗದ ಇದರಲ್ಲಿ ಮಾಡಿರ್ತಕ್ಕಂಥ ಇತಿಹಾಸ ಅನೇಕ ವಚನ ದಾಖಲೆಗಳಿವೆ. ಆದರೆ ಇವರು ಯಾವ ದಾಖಲೆಗಳನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ. ಆದರೆ ಒಂದು ಧರ್ಮವನ್ನು ಅವಹೇಳನ ಮಾಡ್ತಕ್ಕಂಥದ್ದು, ಧರ್ಮಗುರುಗಳಿಗೆ ಅವಹೇಳನ ಮಾಡ್ತಕ್ಕಂಥದ್ದು ಅತ್ಯಂತ ಉಗ್ರವಾಗಿ ಜಾಗತಿಕ ಲಿಂಗಾಯತ ಮಹಾಸಭಾ ಖಂಡಿಸ್ತಾ ಇದ್ದೇವೆ. ಆಮೇಲೆ ಇವರು ತಮ್ಮ ಸ್ವಾರ್ಥಕ್ಕೋಸ್ಕರ ಏನು ಬಾಯಿಗೆ ಹರಕು ಬಾಯಿ ಅಂತೀವ್ರಿ, ಅವ್ರೇನಪ್ಪ ಅಂದರೆ ಯಾವುದೇ ಕಾರ್ಯಕ್ರಮಗಳನ್ನು ನೋಡಿದ್ರೆ ಅತ್ಯಂತ ಲಘುವಾಗಿ ಟೀಕೆಯನ್ನು ಮಾಡ್ತಕ್ಕಂಥ ಸಂಪ್ರದಾಯವನ್ನು ಬೆಳೆಸಿಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ನರ್ಸಿಂಗ್ ವಿದ್ಯಾರ್ಥಿಯೋರ್ವ ಆನ್ಲೈನ್ ವಿಡಿಯೋ ಗೇಮ್ನ ದಾಸನಾಗಿ ಕೊನೆಗೆ ಅದರಿಂದ ಹೊರಬರಲಾರದೆ ಆತ್ಮಹತ್ಯೆಗೆ ಶರಣಾದ ದಾರುಣ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಜಿಮ್ಸ್ ಆಸ್ಪತ್ರೆಯ ನರ್ಸಿಂಗ್ ಕೋರ್ಸ್ನ ಅಂತಿಮ ವರ್ಷದ ವಿದ್ಯಾರ್ಥಿ, ಮೂಲತಃ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಡೊಣಗಾಪುರದ ಸೋಮನಾಥ್ ಚಿದ್ರೆ 22 ವಯಸ್ಸಿನ ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವ ಯುವಕನಾಗಿದ್ದು, ನಗರದ ವೀರಶೈವ ವಸತಿ ನಿಲಯದ ಆವರಣದಲ್ಲಿ ಮರಕ್ಕೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮಗನ ಸಾವಿಗೆ ಆನ್ಲೈನ್ ವಿಡಿಯೋ ಗೇಮ್ ಕಾರಣ ಎಂದು ಆರೋಪಿಸಿ ಮೃತ ಸೋಮನಾಥ ತಂದೆ ಸತೀಶ್ ಕುಮಾರ್ ದೂರು ನೀಡಿದ್ದು ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಏಷ್ಯಾ ಖಂಡದ ತೊಗರಿಯ ಕಣಜವೆಂದೇ ಖ್ಯಾತಿ ಪಡೆದಿರುವ ಕಲಬುರಗಿ ಜಿಲ್ಲೆಯ ರೈತರಿಗೆ ಈ ವರ್ಷವೂ ನೆಟೆ ರೋಗದ ಕಾಟ ಶುರುವಾಗಿದೆ. ಹೌದು, ತೇವಾಂಶ ಕೊರತೆಯಿಂದ ಕಾಯಿ ಕಟ್ಟುವ ಸಂದರ್ಭದಲ್ಲಿ ತೊಗರಿ ಬೆಳೆ ಒಣಗುತ್ತಿದ್ದು ಅನ್ನದಾತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಸಾಲ ಸೂಲ ಮಾಡಿ ತೊಗರಿ ಬೆಳೆದ ಅನ್ನದಾತರು ಅಕ್ಷರಾಂಶ ಕಂಗಾಲಾಗಿದ್ದಾರೆ. ಕಲಬುರಗಿಯ ಜಿಲ್ಲೆ ತೊಗರಿಯ ನಾಡು ಅಂತಕ್ಕಂಥ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಜಿಲ್ಲೆ. ಆ ಜಿಲ್ಲೆಯಲ್ಲಿ ಇವತ್ತು ರೈತನ ಸ್ಥಿತಿ ಹೇಳ್ತಿರ್ತಕ್ಕಂಥ ಕಂಗಾಲಾಗಿಬಿಟ್ಟಿದ್ದಾನೆ. ಯಾಕೆಂದರೆ ತೊಗರಿ ಈ ಸಲ ಮಳೆಗಾಲ ಜಲ್ದಿ ಬಂದು ತೊಗರಿ ಫಲವತ್ತಾದ ಒಂದು ಬೆಳೆ ಬಂದಿದೆ. ಆದರೆ ಕಾರಣಾಂತರದಿಂದ ಒಂದು ಹವಾಮಾನ ವೈಪರೀತ್ಯದಿಂದ ಹಸಿ ಹೆಚ್ಚಾಗಿ ತೊಗರಿ ಬೆಳೆಯಲ್ಲಿ ಬೇರಿನಲ್ಲಿ ತೊಂದರೆಯಾಗಿ ಅದು ಬೆಳೆ ಪೂರ್ತಿ ನಾಶ ಆಗ್ತಕ್ಕಂಥ ಹಂತದಲ್ಲಿದೆ. ಆಮೇಲೆ ಈ ಬೆಳೆದ ನಂತರ ಹೂ ಕಾಯಿ ಕಾಂಡು ಕಟ್ಟತಕ್ಕಂಥ ಸಮಯದಾಗ ಒಣಗಾಳಿ ಅಥವಾ ಮೂಲಿಗಾಳಿ ಅಂತೀವಿ ನಾವು ಹಳ್ಳಿ ಭಾಷೆಯಲ್ಲಿ. ಆ ಮೂಲಿಗಾಳಿಯಿಂದ ಬಂದು ಎಲ್ಲ ಹೂವು ಮತ್ತು ಕಾಳು ಎಲ್ಲ ಬತ್ತತಕ್ಕಂಥ ಪರಿಸ್ಥಿತಿ ಆಗಿದೆ. ತೊಗರಿ ಪೂರ್ತಿ ಸಂಪೂರ್ಣ ನಾಶ ಆಗಿದೆ. ಅದಕ್ಕಾಗಿ ಸರ್ಕಾರ ಈ ಪರಿಸ್ಥಿತಿಯನ್ನು ಸಮೀಕ್ಷೆ ಮಾಡಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ರೈತರಿಗೆ, ತೊಗರಿ ಬೆಳೀತಕ್ಕಂಥ ರೈತರಿಗೆ ಪ್ರತಿ ಎಕರೆಗೆ 25,000ದಂತೆ ಒಂದು ಪರಿಹಾರ ಕೊಡಬೇಕಂತಕ್ಕಂಥ ಆಗ್ರಹವನ್ನು ಮಾಡ್ತೇವೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕಡಗಂಚಿ ಕ್ರಾಸ್ ಹತ್ತಿರ ಕಾರೊಂದು ಬೈಕ್ಗೆ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದ ಪರಿಣಾಮ ಗಂಭೀರವಾಗಿ ಗಾಯಗೊಂಡಿದ್ದ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಡೆದಿದೆ. ಮೃತ ಬೈಕ್ ಸವಾರನನ್ನು ಆಳಂದ ತಾಲೂಕಿನ ತಡಕಲ್ ಗ್ರಾಮದ ನಿವಾಸಿ ರಂಜಾನ್ ಮುಕ್ಬುಲ್ ಎಂದು ಗುರುತಿಸಲಾಗಿದೆ. ಮೃತ ಯುವಕ ಆಳಂದ ಪಟ್ಟಣದಲ್ಲಿ ಸ್ಟುಡಿಯೋ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ದ ಎನ್ನಲಾಗಿದೆ. ಈ ಕುರಿತು ನರೋಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿ ಜಿಲ್ಲಾ ಬಂಜಾರ ಸೇವಾ ಸಂಘ ಹಾಗೂ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ವತಿಯಿಂದ ದಿವಂಗತ ಹಿರಾಮಣಿ ರಾಠೋಡ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಜಿಲ್ಲಾ ಅಧ್ಯಕ್ಷ ಬಿಬಿ ನಾಯಕ್, ವಿಠಲ್ ಜಾಧವ್, ರಾಜ್ಯ ಕಾರ್ಯಾಧ್ಯಕ್ಷ ಪ್ರೇಮ್ ಕುಮಾರ್, ಆನಂದ್ ಚೌಹಾಣ್, ಲಕ್ಷ್ಮಣ್ ಚೌಹಾಣ್, ಲಾಲಪ್ಪ ರಾಠೋಡ್, ವಿಠಲ್ ಜಾಧವ್, ಪಿಜಿ ರಾಠೋಡ್, ಎಸ್ಎಸ್ ಪವಾರ್, ವಿಠಲ್ ಚೌಹಾಣ್ ಮತ್ತು ಸುಶೀಲಾಬಾಯಿ, ರೇಣುಕಾ ಈಶ್ವರ್ ರಾಠೋಡ್, ಸುನೀತಾ ಜಾಧವ್, ಲಲಿತಾಬಾಯಿ, ತುಕಾರಾಮ್ ರಾಠೋಡ್ ಇನ್ನಿತರರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ 15 ದಿನಗಳೊಳಗೆ 5 ಪ್ರಕರಣಗಳನ್ನು ಖಂಡಿಸಿ ಹಾಗೂ ಬಾಂಗ್ಲಾ ದೇಶದಲ್ಲಿನ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಇದೇ ಡಿಸೆಂಬರ್ 9ರಂದು ನಗರದ ಬಂಜಾರ ಭವನದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಅವರು ತಿಳಿಸಿದ್ದಾರೆ. ಮಣ್ಣಿನ ಫಲವತ್ತತೆ ಮೇಲೆ ಕೆಟ್ಟ ಪರಿಣಾಮ ಬೀರಲಾಗುತ್ತಿದ್ದು, ನಮ್ಮ ರೈತರು ಕೆಟ್ಟ ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕ ಸಿಂಪಡಣೆಯ ಮೂಲಕ ಭೂಮಿಗೆ ಗಂಡಾಂತರ ತರುತ್ತಿದ್ದಾರೆ ಎಂದು ಕಲಬುರಗಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಸಮ್ಮದ್ ಪಟೇಲ್ ಕಳವಳ ವ್ಯಕ್ತಪಡಿಸಿದರು. ಸಂವಿಧಾನ ಶಿಲ್ಪಿ, ಭಾರತ ರತ್ನ, ವಿಶ್ವವಿಜ್ಞಾನಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಲ್ಲದೆ ಎಲ್ಲ ಸಮುದಾಯದವರು ಆಸ್ತಿಯಾಗಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡರಾದ ನಾಗರಾಜ್ ಮೆಳಕುಂದಿ ಅವರು ತಿಳಿಸಿದ್ದಾರೆ. ಅಫ್ಜಲ್ಪುರ್ ತಾಲೂಕಿನ ಚೆನ್ನಮಳ್ಳಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ಅಂಗವಾಗಿ ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠ ಸಂವಿಧಾನ ನೀಡುವ ಮೂಲಕ ಪ್ರತಿಯೊಬ್ಬರಿಗೆ ಸಾಮಾಜಿಕ ನ್ಯಾಯ ಕೊಡಿಸುವಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕೊಡುಗೆಯನ್ನು ನಾವೆಲ್ಲರೂ ಎಂದಿಗೂ ಮರೆಯಬಾರದು ಎಂದು ಹೇಳಿದರು. ಇವಾಗಿದ್ದವು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಕಲಬುರಗಿ ರೌಂಡ್ ಅಪ್ ಅಲ್ಲಿ. ನಮಸ್ಕಾರ.